ಡ್ಯಾಡ್ ಯಾವತ್ತು ಅವನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ನಿಜವಾದ ಮಗ ಅಂತ ಗೊತ್ತಿಲ್ದೇನೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಒಂದ್ ವೇಳೆ ಅವನೇ ನಿಜವಾದ ಮಗ ಅಂತ ಗೊತ್ತಾದ್ರೆ ಅವಾಗ ಶಿವಾನಿ ಶಿವನೊಬ್ಬ ಪೂರ್ ಫೆಲ್ ಅಂತ ಬಿಟ್ಟು ಹೋದ್ರೆ ನೋ ನೋ ಸತ್ಯನಂತೂ ಸಾಯಿಸಕ್ಕಾಗಲ್ಲ. ನನ್ನ ಮಗ ತ್ರಿವಿಕ್ರಮ್ ಅಲ್ಲ, ತ್ರಿಶೂಲ್ ಅಂತ ಗೊತ್ತಾಗಕ್ ಮುಂಚೆನೆ ದಿಗ್ವಿಜಯನ ಎತ್ಬಿಟ್ರೆ, ಎಸ್, ದಿಗ್ವಿಜಯ್ ಸತ್ತೋದ್ರೆ ಅವನ ಜೊತೆ ಸತ್ಯನೂ ಸತ್ತೋಗುತ್ತೆ. ಇದೇ ಕರೆಕ್ಟ್. ಎಷ್ಟೇ ಆದ್ರೂ ತ್ರಿಶೂಲ್ ಅವ್ರ ಮಗ ಅಲ್ವಾ? ಅದೇನೋ ಅಂತಾರಲ್ಲ, ಬ್ಲಡ್ ರಿಲೇಷನ್ ಅಂತ. ಇಡೀ ಜಗತ್ತಿನ ಮುಂದೆ ನಾನು ಅವ್ರ ಮಗ ಅಂತ ಹೇಳ್ಕೊಂಡ್ರು ಹಿಡನ್ ಟ್ರೂತು ತ್ರಿಶೂಲೆ ಅವ್ರ ನಿಜವಾದ ಮಗ. ಇವರೆಲ್ಲ ಇನ್ಸಲ್ಟ್ ಮಾಡ್ಬೇಕಾರೆ ಶಿವಾನಿನೂ ಅಲ್ಲೇ ಇದ್ಲು. ನನ್ನ ಬಗ್ಗೆ ಏನ್ ಅನ್ಕೊಂಡ್ಲು ಏನೋ. ಇದನ್ನೆಲ್ಲ ನೋಡಿ ನನ್ನಿಂದ ದೂರ ಹೋದ್ರೆ ನೋ 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 ನೋ. ಶಿವಾನಿ ಇವಾಗಲೇ ಫೋನ್ ಮಾಡಿ ಏನಾದರೂ ಪ್ಯಾಚಪ್ ಮಾಡಬೇಕು. ಇಲ್ಲಿ ನಡೆದಿರೋ ಘಟನೆಲ್ಲ ಅವಳ ತಲೆನ ತೆಗೆದಾಕ್ಬೇಕು. ಶಿವಾನಿ ಅವರೇ, ಪಿಕಪ್ ದ ಕಾಲ್, ಪಿಕಪ್ ದ ಕಾಲ್. ಇವತ್ತು ನನ್ನ ಪಾಲ್ಗೆ ಅಪ್ಪ ಮಗನೇ ವಿಲನ್ ಆಗೋದ್ರು. ಇವರಿಂದ ಶಿವಾನಿ ದೂರ ಆದ್ರೆ ಅಪ್ಪ ಮಗನ ಯಾವುದೇ ಕಾರಣಕ್ಕೂ ಉಳಿಸಲ್ಲ. ತ್ರಿಶೂಲ್ ಇಂಥ ಕೆಲಸ ಮಾಡ್ತಾನೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಯಾಕೆ ಅವನಿಗಿಂತ ಬುದ್ಧಿ ಬಂತು ನನಗಂತೂ ಗೊತ್ತಿಲ್ಲ. ಅನ್ನ ತಿಂದ ಮನೆಗೆ ದ್ರೋಹ ಮಾಡೋ ಕೆಲಸ ಮಾಡ್ಬಿಡ್ತಾರೆ. ದಯವಿಟ್ಟು ಅವನ ಕ್ಷಮಿಸ್ಬಿಡಿ, ದಯವಿಟ್ಟು ಅವನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಂದೀಶ, ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ತ್ರಿಶೂಲ್ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲ ಯಜಮಾನ್ರೆ, ಚಿಕ್ಕ ಯಜಮಾನ್ರ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅವನಿಗೆ ದೊಡ್ಡ ತಪ್ಪಾಗ್ಬಿಟ್ಟಿದೆ, ಕ್ಷಮಿಸ್ಬಿಡಿ. ನಂದೀಶ, ನೀನ್ ಮನ್ಸಲ್ಲಿ ನಂದ್ಕೋಬೇಡ. ತ್ರಿಶೂಲು ಸರಿಯಾದ ದಾರಿಲೇ ಹೋಗ್ತಾ ಇದ್ದಾನೆ. ಮುಂದೆ ಎಲ್ಲ ಸರಿ ಹೋಗುತ್ತೆ. ನೀನ್ ನೋವು ಮಾಡ್ಕೋಬೇಡ, ಆರಾಮ ಮನೆಗೆ ಹೋಗು. ಕಳ್ಸಿ ಇನ್ನೂ ಏನಾದ್ರೂ ಸನ್ಮಾನ ಇದ್ರೆ ಅದನ್ನು ಮಾಡೇ ಕಳ್ಸಿ. ನಿಮ್ ಮಗನ್ನ ಅವಮಾನ ಮಾಡ್ದವನ್ನ ಕರೆದು ಬುದ್ಧಿ ಹೇಳಕ್ ಬಿಟ್ಟು ಸಮಾಧಾನ ಮಾಡ್ತಾ ಇದ್ದೀರಾ. ಏನಾಯ್ತ್ರಿ ನಿಮ್ಗೆ? ಅಲ್ಲ ಬಾವಾಜಿ, ಕಸಕ್ಕಿಂತ ಕಡೆಯಾಗಿರೋ ಕೆಲ್ಸಗಾರನು ಒಂದೇ, ನನ್ನ ಅಳಿಮಯ್ಯನು ಒಂದೇನಾ? ಹಿತ್ತಾಳಿಗೂ ಬಂಗಾರಕ್ಕೂ ವ್ಯತ್ಯಾಸ ಬೇಡವಾ? ತ್ರಿವಿಕ್ರಮ್ ಬಗ್ಗೆ ಅವ್ನ್ ಏನೆಲ್ಲ ಮಾತಾಡ್ದ. ನೀವು ಬಂದವರು 4 ಬಾರ್ಸಿ ಬುದ್ಧಿ ಹೇಳ್ಕೊಡ್ತೀರಾ ಅಂದ್ರೆ ನಮ್ಮ ಮಗನ್ನೇ ಹೊಡಿತೀರಾ? ಕೊನೆ ಪಕ್ಷ ಅವನ್ ಮಾಡಿದ ತಪ್ಪು ಅಂತನಾದ್ರೂ ನೀವು ಹೇಳ್ಬೋದಾಗಿತ್ತು. ಅದನ್ನ ಮಾಡದೆ ಅವನಿಂದ ಅವಮಾನ ಮಾಡಿಸ್ಕೊಂಡಿದ್ದು ಅಲ್ದೆ ಅವನಿಗೆ ಆಶೀರ್ವಾದ ಉಡುಗೊರೆ ಬೇರೆ ಕೊಡ್ತೀರಾ? ಒಂದ್ ಕೆಲ್ಸದವನ್ ಮೇಲಿರೋ ಪ್ರೀತಿ ಸ್ವಂತ ಮಗನ್ ಮೇಲೆ ಯಾಕಿಲ್ಲ? ದಮಯಂತಿ, ಯಾಕ್ರಿ ಸತ್ಯ ಕೇಳಿ ಮಾತೇ ಬರ್ತಿಲ್ವಾ ಅಥವಾ ಕೇಳೋ ಮಾತು ಕಹಿ ಅನ್ಸ್ತಾ ಇದ್ಯಾ? ದಮಯಂತಿ, ನಿನಗೆ ನಿನ್ ಮಗನ ಮೇಲಿರೋ ಪ್ರೀತಿಗಿಂತ ನನಗೆ ಜಾಸ್ತಿ ಇದೆ. ಅದಕ್ಕೆ ಅವನ ಮೇಲೆ ಕೈ ಮಾಡಿದ್ದು. ಯಾಕ್ರಿ ಇಷ್ಟ ಕೋಪ ನಿಮ್ಗೆ? ನಮ್ ಮಗನೇ ತಪ್ಪು ಮಾಡಿದಾನೆ ಅಂದ್ಕೊಳ್ಳೋಣ. ರೂಮ್ ಕರೆದು 4 ಬುದ್ಧಿ ಮಾತು ಹೇಳಿದ್ರೆ ಆಯ್ತು. ಅದನ್ ಬಿಟ್ಟು ವಯಸ್ಸಿಗೆ ಬಂದ ಮಗನ್ನ 4 ಜನ ಮುಂದೆ ಹೊಡೆದ್ರೆ ಹೇಗಿದು? ಬಾವಾಜಿ, ಮನೆಯವರು ಅಂದ್ರೆ ಯಾರು? ನಾವೇನೇ ತಪ್ಪು ಮಾಡಿದ್ರು ಹೊರನವ್ರ ಮುಂದೆ ನಮ್ಮನ್ನ ಸಮರ್ಸ್ಕೋಬೇಕು. ಅವರು ಮನೆಯವರು. ಅದನ್ನ ಬಿಟ್ಟು ಹೊರನವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೆತ್ತ ಮಗನ ಬೈತಿರಲ್ಲ, ಇದಕ್ಕೆ ಏನ್ ಹೇಳೋದು? ಬಾವಾಜಿ, ಅಳಿಮಯ್ಯ ಏನು ಚಿಕ್ಕವನಲ್ಲ. ನೀವು ಈ ರೀತಿ ಬೈದ್ರೆ ಅವನ ಮನಸ್ಸಿಗೆ ನೋವಾಗಲ್ವಾ? ಆಗುತ್ತೆ, ನೋವು ಆಗುತ್ತೆ, ಬೇಜಾರು ಆಗುತ್ತೆ. ಅವನಿಗೆ ಮಾತ್ರನಾ? ನನಗಲ್ಲ. ನಿಮ್ಗೆ ಬರೀ ಅವನ ನೋವು ಮಾತ್ರ ಕಾಣಿಸ್ತಾ ಇದೆ, ನಂದಲ್ಲ. ಮಗ ಅಂತ ಮುದ್ದು ಮಾಡಿ ಉಪ್ಪರ್ಗೆ ಮೇಲೆ ಕೂರಿಸ್ದೆ. ಹೇಗ್ ಬೇಕಾದ್ರೂ ಬದುಕು ಅಂತ ಅವಕಾಶ ಕೊಟ್ಟೆ.
ನನ್ಗೇನು ಉಡುಗೊರೆ ಕೊಟ್ಟ? ಇದು ನನ್ನಲ್ಲಿರೋ ಯಾವ ಗುಣನೂ ಅವನಿಗೆ ಬರ್ಲಿಲ್ವಲ್ಲ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ. ಇದು ನಿಮಗೆ ಕಾಣಿಸಲ್ವಾ? ಆಯ್ತು, ನಿಮ್ ಪ್ರಕಾರನೇ ಬರ್ತೀನಿ. ಏನಂದ್ರೆ ನೀವೆಲ್ಲ ತ್ರಿಶೂಲ್ನ ಕೆಲಸದವನ ಮಗ ಅಂದ್ರಿ ಅಲ್ವಾ? ಆ ಕೆಲಸದವನ ಮಗನಿಗಿರೋ ಗುಣನು ನನ್ನ ಮಗನಿಗೆ ಬರ್ಲಿಲ್ವೇ? ಏನ್ ಮಾಡಿಲ್ಲ ನಾನು ಅವನಿಗೆ. ಅವನು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ, ಆದ್ರೂ ಅವ್ನು ತ್ರಿಶೂಲ್ ತರ ಆಗ್ಲಿಲ್ಲ. ನನ್ನ ಮನ್ಸಿಗೆ ನೋವಾಗಲ್ವಾ? ನನಗೆ ಬೇಜಾರಾಗಲ್ವಾ? ಮಾತಾಡಿ. ಒಂದ್ ಮಾತು ಹೇಳ್ತೀನಿ, ತಿಳ್ಕೊಳ್ಳಿ. ನಾನು ತ್ರಿವಿಕ್ರಮ್ ಮೇಲೆ ಕೈ ಮಾಡಿದ್ದು ಅವನು ತಪ್ಪು ಮಾಡ್ದ ಅಂತಲ್ಲ, ತಪ್ಪನ್ನು ಒಪ್ಕೊಳ್ಳದೆ ದುರಹಂಕಾರ ಮಾಡ್ದ ಅಂತ. ಆಮೇಲೆ ತ್ರಿಶೂಲ್ ಮೇಲೆ ಕೈ ಮಾಡ್ದ ಅಂತ. ತ್ರಿಶೂಲ್ ಮೇಲೆನಾ? ಅಂದ್ರೆ ಅಳಿ ಮೈಯನ್ಗಿಂತ ನಿಮ್ಗೆ ಅವನೇ ಹೆಚ್ಚಾಗೋದ್ನಾ? ಗೋವಿಂದ, ಯಾಕ್ರಿ ನನ್ನ ತಮ್ಮನ ಬಾಯಿ ಮುಚ್ಚಿಸ್ತೀರಾ? ಅವ್ನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಎಲ್ರೂ ಕಿವಿ ಕೊಟ್ಟು ಕೇಳಿ. ನಾನೇನೇ ಮಾಡಿದ್ರು ಅದು ನಿಮ್ಮ ಒಳ್ಳೇದಕ್ಕೇನೆ. ನೀವು ಒಪ್ಪಿದ್ರು ಸರಿ, ಒಪ್ಪದೇ ಇದ್ರು ಸರಿ, ನಾನು ಮಾಡಿರೋದು ಸರಿಯಾಗೇ ಇರುತ್ತೆ. ತ್ರಿವಿಕ್ರಮ್, ನೀನು ಯಾಕೆ ಹೀಗೆ ಮಾಡಿದೆ? ನೀನು ಈ ರೀತಿ ಮಾಡ್ತೀಯ ಅಂತ ನನ್ನ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆ ನಿನ್ನಲ್ಲಿ ಇಂಥ ಕೋಪ ಬಂದಿದೆ? ನಿನ್ನಲ್ಲಿ ಯಾಕಿಂತ ಕೆಟ್ಟ ಗುಣ ಇದೆ? ನನಗೆ ಅರ್ಥ ಆಗ್ತಿಲ್ಲ. ನನ್ನ ಆದಿಶೇಷ ಎಷ್ಟೇ ಬಲಶಾಲಿ ಆದ್ರೂ ಅವನು ಯಾವತ್ತೂ ಬಲಹೀನರ ಮೇಲೆ ಕೈ ಮಾಡಿರಲಿಲ್ಲ. ಅವ್ರವನ್ಗೆ ಎಷ್ಟೇ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ಅವನು ಯಾವಾಗ್ಲೂ ಅವ್ರ ಜೊತೆ ಗೌರವದಿಂದ ನಡ್ಕೋತಿದ್ದ. ಅಂತ ನನ್ನ ಆದಿಶೇಷನ ಮರುಜನ್ಮ ನೀನು. ಆದ್ರೆ ನಿನ್ನಲ್ಲಿ ಯಾಕಿಂತ ಕೆಟ್ಟ ಗುಣ ಬಂದಿದೆ? ನನಗೆ ಅರ್ಥ ಆಗ್ತಿಲ್ಲ. ಇದು ಹೇಗ್ ಸಾಧ್ಯ? ಗುರುಗಳು ತಪಸ್ ಮುಗಿಸಿ ಬಂದ ತಕ್ಷಣ ಅವ್ರ ಬಳಿ ಮಾತಾಡಿ ನಿಶ್ಚಿತಾರ್ಥದ ಬಗ್ಗೆ ಒಪ್ಪಿಗೆ ಪಡ್ಕೋಬೇಕು ಅಂತಿದ್ದೆ. ಆದ್ರೆ ಈಗ ಈ ನಿಶ್ಚಿತಾರ್ಥ ಬೇಕಾ? ಇವನೇ ನನ್ನ ಆದಿಶೇಷ ಅನ್ನೋ ಗೊಂದಲ ಶುರುವಾಗಿದೆ. ಯಾಕೆ ಹೀಗ್ ಮಾಡಿದೆ ತ್ರಿವಿಕ್ರಮ್? ಅನ್ಯಾಯವಾಗಿ ಒಂದ್ ಜೀವನ ತೆಗೆದ್ಬಿಟ್ಟಿಯಲ್ಲ. ನೀನೇ ನನ್ನ ನಿಜವಾದ ಆದಿಶೇಷ. ನನಗೋಸ್ಕರ ಮರುಜನ್ಮ ಪಡೆದಿರೋದು ನಿನ್ನ ಹುಡ್ಕೊಂಡೆ ನಾನು ಭೂಮಿಗೆ ಬಂದಿದ್ದು. ನಾನು ಅವತ್ತೇ ಬಡ್ಕಂಡೆ, ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಡಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ಅವನು ನನ್ನ ಮಗ ಇದ್ದಂಗೆ ಅಂತ ನಿಮ್ಮಪ್ಪ, ಅವನು ಸ್ನೇಹಿತ ಇದ್ದಂಗೆ ಅಂತ ಮಗ. ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ರಿ. ಇವತ್ತು ಅವನೇ ಇಟ್ಟ ಬಗ್ನಿಗೂಟ ನಿಮಗೆ. ಅವನೇನೋ ತಿರ್ಬೋಕಿ ಮಾಡ್ದ ಸರಿ, ಆದ್ರೆ ಬಾವಾಜಿಗಾದ್ರೂ ಬುದ್ಧಿ ಮಾಡುವ ಮಯ್ಯ. ನಿಮ್ಮಪ್ಪ ಹಿಂಗ್ ಮಾಡ್ತಾರೆ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಒಬ್ಬ ಆಳನ ಮಗನಿಗೆ ನಿನ್ನನ್ನು ಹೋಲಿಸ್ತಾರಲ್ಲ, ಅವನೆಲ್ಲಿ ನೀನೆಲ್ಲಿ? ಯಾರೇನೇ ಹೇಳಿ ಅಳಿಮಯ್ಯ, ನಿಮ್ಮಪ್ಪ ಮಾಡಿದ್ದು ತಪ್ಪು. ಮಾವ, ಅಲ್ಲಿ ಅವ್ರು ಭಾಷಣ ಮಾಡಿ ಅವಮಾನ ಮಾಡಿದ್ರು, ಇಲ್ಲಿವಾಗ ನನಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಇದು ಇನ್ಸಲ್ಟ್ ಅಲ್ವೋ? ನೀನು ನನ್ನ ಅಕ್ಕನ ಮಗ ಅನ್ನೋ ಕನ್ಸರ್ನು. ನನ್ಗೆ ಯಾರ ಕನ್ಸನ್ನು ಬೇಕಾಗಿಲ್ಲ, ಹೊರಡಿ. ಆಯ್ತು ಬಿಡಪ್ಪ, ಅದಕ್ಕೆ ಯಾಕೆ ದುರಸ್ಮನಿ ಆಗ್ತೀನಿ? ಹೊರಡಿ ಅಂದೆ ಅಂದ್ರೆ ಗೆಟ್ ಲಾಸ್ಟ್ ಅಂತ. ಆಯ್ತು ಹೋಗ್ತೀನಿ.
ಅವಮಾನ ಅವಮಾನ ಅವಮಾನ. ಎಲ್ರೂ ಈ ಮನೇಲಿ ಅವಮಾನ ಮಾಡಕ್ಕೆ ರೆಡಿ ಆಗಿದ್ದಾರೆ. ಡ್ಯಾಡ್ ಯಾವತ್ತು ಅವನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನು ನಿಜವಾದ ಮಗ ಅಂತ ಗೊತ್ತಿಲ್ದೇನೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಒಂದ್ ವೇಳೆ ಅವನೇ ನಿಜವಾದ ಮಗ ಅಂತ ಗೊತ್ತಾದ್ರೆ ಎಲ್ಲ ಕಳ್ಕೊತೀನಿ. ಈ ಮನೆ, ಆಸ್ತಿ, ಅಂತಸ್ತು ಎಲ್ಲ ಕಳ್ಕೊತೀನಿ. ನನ್ನನ್ನ ಕುಡಿಸ್ಲು ಕಳಿಸ್ತಾರೆ. ಅವಾಗ ಶಿವಾನಿ ಇವನೊಬ್ಬ ಪೂರ್ ಫೆಲ್ ಅಂತ ಬಿಟ್ಟು ಹೋದ್ರೆ ನೋ 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 ಶಿವಾನಿ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಸತ್ಯನಂತೂ ಸಾಯಿಸಕ್ಕಾಗಲ್ಲ. ಸತ್ಯ ಗೊತ್ತಾಗ್ಬೇಕಾಗಿರೋ ಸತ್ತೋದ್ರೆ ನನ್ನ ಮಗ ತ್ರಿವಿಕ್ರಮ್ ಅಲ್ಲ, ತ್ರಿಶೂಲ್ ಅಂತ ಗೊತ್ತಾಗೋ ದಿಗ್ವಿಜಯನ ಎತ್ಬಿಟ್ರೆ, ಎಸ್ ದಿಗ್ವಿಜಯ್ ಸತ್ತೋದ್ರೆ ಅವನ ಜೊತೆ ಸತ್ಯನೂ ಸತ್ತೋಗುತ್ತೆ. ಇದೇ ಕರೆಕ್ಟ್. ಅವಾಗಿ ದುಡ್ಡು, ಮನೆ, ಆಸ್ತಿ, ಅಂತಸ್ತು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ. ಆವಾಗ ನಮ್ಮ ಅಪ್ಪ ಅಮ್ಮನ ನನ್ನ ಮನೆ ಪಕ್ಕನೇ ಇನ್ನೊಂದು ಮನೆ ಮಾಡಿ ಅಲ್ಲೇ ಉಳಿಸ್ಕೋಬಹುದು. ಇನ್ನ ತ್ರಿಶೂಲ್ನ ಮನೆಯಿಂದ ಆಚೆ ಹಾಕ್ಬೋದು. ಮೊದಲು ನಮ್ಮಪ್ಪ ಡೂಪ್ಲಿಕೇಟ್ ಅಪ್ಪ, ಅವನ ಕತೆ ಮುಗಿಸ್ಬೇಕು. ತ್ರಿಶೂಲ್, 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 ಯಾಕ್ರೆ ಕೂಗಾಡ್ತಾ ಇದ್ದೀರಾ? ಎಲ್ಲೇ ಅವನು? ಕರೆಯವನ. ಓ ಬಂದ್ಯಾ? ಬಾಪ, ನೀನ್ ಮಾಡಿ ಸರಿನಾ? ಚಿಕ್ಕಜ್ಮರು ಅಂತ ಅವಳಿಂದ ಓಡಾಡ್ಕೊಂಡಿದ್ದಲ್ಲ, ಅವ್ರ ಮೇಲೆ ಕೈ ಮಾಡಿದ್ಯಲ್ಲ, ತಪ್ಪಲ್ವೇನೋ? ತಪ್ಪು ಇವನ್ ಮಾಡಿದ್ದಲ್ಲ, ತಪ್ಪು ಚಿಕ್ಕೇಜ್ಮಾನ್ರದ್ದು. ಇವನ್ ಅದನ್ನ ವಿರೋಧ ಮಾಡಿದ್ದಷ್ಟೇ. ಓಹ್, ಏನ್ ಇವನ್ ವಿರೋಧ ಪಕ್ಷದ ನಾಯಕವೇನೋ? ತಪ್ಪು ಮಾಡಿದವ್ರಿಗೆಲ್ಲ ವಿರೋಧ ಮಾಡ್ಕೊಂಡಿರ್ಲಿ. ಮಗ ಒಳ್ಳೆ ಕೆಲಸ ಮಾಡ್ದ ಅಂತ ಹೆಮ್ಮೆ ಪಡೋದ್ ಬಿಟ್ಟು ಅವನ ಮೇಲೆ ರೇಗಾಡ್ತಿದ್ದೀರಲ್ಲ, ಏನಾಯ್ತು ರೀ ನಿಮ್ಗೆ? ರೇಗಾಡ್ದೆ ಇವನಿಗೆ ಸನ್ಮಾನ ಮಾಡ್ತಾರೆ. ಏಯ್ ಹೇಳೋ, ಯಾಕೆ ಹಂಗೆ ಮಾಡಿದೆ? ಹೇಳೋ, ಯಾಕೋ ಚಿಕ್ಕಜ್ಮರ ಮೇಲೆ ಕೈ ಮಾಡಿದೆ? ಅಪ್ಪ, ಚಿಕ್ಕೇಜ್ಮಾಡ್ರು ಮಾಡಿದ್ ಸರಿನಾ? ಅದು ತಪ್ಪಲ್ವಾ? ಸರಿನೋ ತಪ್ಪೋ, ಅವ್ರು ದೊಡ್ಡವರು ಅಷ್ಟೇ. ಅಂದ್ರೆ ಚಿಕ್ಕವರು ಸರಿಗಿದ್ರು ತಪ್ಪ? ಅವ್ರು ಏನ್ ಮಾಡಿದ್ರು ಶಿಕ್ಷೆನಾ? ಅಂದ್ರೆ ನಿನಗೆ ಚಿಕ್ಕಜ್ಮಾರ್ಗೆ ಶಿಕ್ಷೆ ಕೊಡೋದೇ ಗುರಿ ಆಗಿತ್ತಾ? ಅದಕ್ಕೆ ಯಜಮಾನ್ರ ಮನೆಗೆ ಬಂದು ಗಲಾಟೆ ಮಾಡ್ದ? ಗಲಾಟೆ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲಪ್ಪ. ಕೋಪದಲ್ಲಿ ಪಾರಿವಾಳನ ಕಳ್ಕೊಂಡು ದುಃಖದಲ್ಲಿ ಆ ರೀತಿ ಮಾಡ್ಬಿಟ್ಟೆ ಅಷ್ಟೇ. ದೊಡ್ಡವರು ಒಂದು ತಪ್ಪು ಮಾಡಿದ್ರೆ ಅದನ್ನ ದೊಡ್ಡದು ಮಾಡೋದಲ್ಲ, ಅದನ್ನ ಸಹಿಸ್ಕೊಂಡಿರ್ಬೇಕಷ್ಟೇ. ಅಪ್ಪ, ನನಗೇನಾದ್ರೂ ಆಗಿದ್ದಿದ್ರೆ ನಾನು ಸಹಿಸ್ಕೋತಾ ಇದ್ದೆ, ಏನು ಮಾತಾಡ್ತಾ ಇರಲಿಲ್ಲ. ಆದ್ರೆ ಮಾತು ಬರ್ದೇ ಇರೋ ಆ ಮೂಕ ಪಕ್ಷಿನ ಯಾಕಪ್ಪ ಸಾಯಿಸ್ಬೇಕಾಗಿತ್ತು? ಅದೇನಪ್ಪ ತಪ್ಪು ಮಾಡಿತ್ತು? ಅದಕ್ಕೆ ನಾನು ವಿರೋಧ ಮಾಡಿದ್ದು. ನೀನು ಹಾಗೆ ಮಾಡಿದ್ ನೋಡಿ ದೊಡ್ಡ ಯಜಮಾನ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಪ್ಪ, ಯಜಮಾನ್ರು ಮಾತಾಡಿದ್ದು ನನ್ನ ಪರವಾಗಿ, ಅಂದ್ರೆ ನ್ಯಾಯದ ಪರವಾಗಿ. ಅವ್ರಿಗೇನು ಬೇಜಾರಾಗಿರಲ್ಲ. ಅದು ನಿನ್ನ ತಪ್ಪು ಕಲ್ಪನೆ. ಒಬ್ಬ ತಂದೆ ಮಗನ್ನ 4 ಜನದ ಮುಂದೆ ಅವಮಾನ ಮಾಡ್ತಾನೆ ಅಂದ್ರೆ ಆ ನೋವನ್ನ 4 ಪಟ್ಟು ಅವ್ರು ತಿಂದಿರ್ತಾರೆ ಅಂತ ಅರ್ಥ. ರೀ, ಅವ್ರಿಗೆ ನೋವಾಗಿರೋದು ತ್ರಿಶೂಲ್ ಹೊಡೆದಿದ್ದಕ್ಕಲ್ಲ, ಅವ್ರ ಮಗನ್ ವರ್ತನೆಯಿಂದ. ನೋಡ್ಬೋದು. ಅಪ್ಪ ಸಾಕಪ್ಪ, ದಯವಿಟ್ಟು ಸಾಕು. ಈ ವಿಷಯದ ಬಗ್ಗೆ ಹಿಂಗೆ ಮಾತಾಡೋದು ಬೇಡ. ನಿನಗೆ ನಾನು ಇನ್ನೇನಾದ್ರೂ ನೋವಾಗಿದ್ರೆ ನಾನು ದಯವಿಟ್ಟು ಕ್ಷಮಿಸ್ಬಿಡು. ಇನ್ಮೇಲೆ ಈ ತಪ್ಪನ್ನು ಮಾಡೋದಿಲ್ಲ. ಯಜಮಾನ್ರ ಮನೆಗಂತೂ ಕಾಲೇ ಇಡೋದಿಲ್ಲ. ಏಯ್ ತ್ರಿಶೂಲ್, ಅದು ಚಿಕ್ಕ ಯಜಮಾನ ನಾವು ಯಾರಿಗೂ ಕಾಣಿಸ್ತಾ ಇಲ್ಲ. ಸುಂದ್ರಿ, ನೀನಿಲ್ದೆ 1 ದಿನ ಕಳೆದೋಯ್ತು. ನನಗ್ ನಿನ್ನ ಬಿಟ್ಟಿರಕ್ ಆಗ್ತಿಲ್ಲ ಸುಂದ್ರಿ. ನನ್ ಎಲ್ರೂ ಕಳ್ಕೊಂಡಾಗ ನಿನ್ನ ನೋಡಿ ನೀನಾದ್ರೂ ನನ್ ಜೊತೆಗಿದೆಯಲ್ಲ ಅಂತ ಸಮಾಧಾನ ಮಾಡ್ಕೋತಿದ್ದೆ. ನೀನು ಬರೀ ಪಕ್ಷಿ ಆಗಿರ್ಲಿಲ್ಲ ಸುಂದ್ರಿ, ನನ್ ಸ್ನೇಹಿತೆ ಆಗಿದೆ, ನನ್ ಕುಟುಂಬ ಆಗಿದೆ. ಈಗ
ನೀನು ಇಲ್ಲ. ನಾನು ಹೇಗಿರ್ಲಿ? ನನ್ನ ದುಃಖನ, ನನ್ನ ಖುಷಿನ ನಾನು ಯಾರ ಹತ್ರ ಹಂಚ್ಕೊಳ್ಳಿ? ನನಗಾಗ್ತಿಲ್ಲ ಸುಂದ್ರಿ. ನಿನ್ನ ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಸುಂದ್ರಿ, ಸುಂದ್ರಿ, ನೀನ್ ವಾಪಸ್ ಬಂದಿದ್ಯಾ? ಇದ್ ಕನ್ಸಲ್ಲ ತಾನೆ? ಬಾರದ ಲೋಕಕ್ಕೆ ಹೋದ್ ನೀನು ವಾಪಸ್ ಬರೋಕೆ ಹೇಗ್ ಸಾಧ್ಯ? ಇಲ್ಲ, ಇದೆಲ್ಲ ನನ್ನ ಭ್ರಮೆ. ನೀನು ನನಗೆ ಭ್ರಮೆಯಾಗಿ ಬೇಕಾಗಿಲ್ಲ. ಹೋಗು. ನೀನು ನನಗೆ ಜೀವಂತವಾಗಿ ಬೇಕು ಸುಂದ್ರಿ. ಹೋಗು. ಸುಂದ್ರಿ, ಸುಂದ್ರಿ, ನೀನು ನಿಜವಾಗ್ಲೂ ಸುಂದ್ರಿ, ಸುಂದ್ರಿ, ನೀನ್ ನಿಜವಾಗ್ಲೂ ವಾಪಸ್ ಬಂದಿದ್ಯಾ? ಇದು ಕನ್ಸಲ್ಲ. ಸುಂದ್ರಿ, ನೀನ್ ನಿಜವಾಗ್ಲೂ ವಾಪಸ್ ಬಂದಿದ್ಯಾ? ಹೇಗ್ ಬಂದೆ ಸುಂದ್ರಿ? ಹೇಗ್ ವಾಪಸ್ ಬಂದೆ? ಯಾರು ಕರ್ಕೊಂಡ್ ಬಂದವ್ರು ನಿನ್ನ? ಹೇಳು, ಹೇಳು ಸುಂದ್ರಿ, ಮಾತಾಡು. ಯಾರು ಕರ್ಕೊಂಡ್ ಬಂದವರು? ಹೇಳು ಸುಂದ್ರಿ, ಮಾತಾಡು. ನಿನ್ನ ಯಾರು ಕರ್ಕೊಂಡ್ ಬಂದಿದ್ದು? ಸುಂದರವಾದ ನಿನ್ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾನು ತಂದಿರೋ ಹೊಸ ಸುಂದರಿ. ನೋ 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 ಈ ಕೆಲಸನ ಬೇರೆಯವ್ರು ನಂಬ್ಕೊಡಕ್ಕಾಗಲ್ಲ. ಎಷ್ಟೇ ಪರ್ಫೆಕ್ಟ್ ಸುಪಾರಿ ಕಿಲ್ಲರ್ ಆದರೂ ಭಯ ಇದ್ದೇ ಇರುತ್ತೆ. ಈ ಕೆಲಸನ ನಾನೇ ಮಾಡಿ ಮುಗಿಸ್ಬೇಕು. ಇದಕ್ಕೆ ನಾನೇ ಕರೆಕ್ಟ್. ಆದರೆ ಡ್ಯಾಡ್ನ ಮನೆಯಿಂದ ಒಂಟೆಗೆ ಆಚೆ ಕರ್ಸೋದು I have an idea. ವಾಯ್ಸ್ ಚೇಂಜಿಂಗ್ ಆ್ಯಪ್ ಇದೆಯಲ್ಲ, ನನ್ನ ನಂಬರಿಂದ ಮಾಡಿದ್ರೆ ಡ್ಯಾಡಿ ಗೊತ್ತಾಗುತ್ತೆ. ಬೇರೆ ನಂಬರಿಂದ ಮಾಡೋಣ. ಹಲೋ. ಹಲೋ ಸರ್. ಯಾರು? ಸದ್ಯಕ್ಕೆ ನಾನು ನಿಮ್ಗೆ ಅಪರಿಚಿತ, ಆದರೆ ಮುಂದಕ್ಕೆ ತುಂಬಾ ಬೇಕಾದವನು. ಏಯ್, ಯಾರು ನೀನು ಅಂತ ಹೇಳ? ದಿಗ್ವಿಜಯ್ ರಾಯ್, ಸಾಂಬ ಶಿವನ ಪ್ರಾಣ ಸ್ನೇಹಿತ. ಸಾಂಬ ಶಿವನ?